ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಶೋಕೇಸನ್ನು ತೋರಿಸೋಣ ಅಂತ ಆಸೆ ಆಯಿತು. ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಇದು ಹಳೆ ಶೋಕೇಸು. ಸುಮ್ಮನೆ ಸ್ವಲ್ಪ ಇರೋ ಐಟಮ್ಸ್ನೇ ತೋರಿಸ್ತಾ ಇದ್ದೀನಿ. ಒಂದು ಮ್ಯಾಟ್ ತೊಗೊಂಡಿದ್ದೆ, ಅದು ಡೋರ್ ಮ್ಯಾಟು, ಡೈನಿಂಗ್ ಟೇಬಲ್ ಮ್ಯಾಟು ಗೊತ್ತಾಗಲಿಲ್ಲ. ಡೋರ್ ಮ್ಯಾಟಾಗಂತೂ ಸ್ವಲ್ಪನೂ ಯೂಸ್ ಆಗಲಿಲ್ಲ. ಒಂದು 2 ದಿವಸ ಯೂಸ್ ಮಾಡಿಬಿಟ್ಟು ಸರಿ ಬರ್ತಾಯಿಲ್ಲ ಅಂತ ನೀಟಾಗಿ ತೊಳೆದು ಇಲ್ಲಿ ಇಟ್ಬಿಟ್ಟೆ. ಇದರೊಳಗೆ ನಾನು ನೀರು ಹಾಕಿ ಹೂವೆಲ್ಲ ಇಡ್ತೀನಿ ಗಣೇಶಗೆ. ಮತ್ತು ಇದು ಕಂಚಿಪುರಮ್ ಮಹಾಬಲಿಪುರಮಲ್ಲಿ ತೊಗೊಂಡಿರೋದಂತಹ ಆನೆಗಳು 2. ಆಮೇಲೆ ಇದು ಸೋಲಾರ್ ಲೈಟ್ ಅಥವಾ ಲೈಟಿಗೆ ಇಲ್ಲಿ ಪ್ಯಾನಲ್ ಇದೆಯಲ್ಲ, ಈ ಲೈಟ್ ಬಿದ್ದ ತಕ್ಷಣ ಇದು ಮೂವ್ ಆಗುತ್ತೆ ಎಲೆಗಳು. ಇಲ್ಲೂ ಇದೆ ನೋಡಿ ಒಂದು ಹಾಗೇನೆ. ಮತ್ತು ಇದು ಮಹಾಬಲಿಪುರಮಲ್ಲಿ ತೊಗೊಂಡಿರೋಂತಹ ಒಂದು ಶಂಖಗಳು. ಇದು ಕಾವೇರಿ ಎಂಪೋರಿಯಮ್ಮು ಬ್ಯಾಂಗ್ಳೂರಲ್ಲಿ MG ರೋಡಲ್ಲಿ ತೊಗೊಂಡಿರೋಂತಹ ನವಿಲು. ಇನ್ನೂ ವಾಶ್ ಮಾಡಬೇಕು, ವಾಶ್ ಮಾಡಿದೆ, ಇನ್ನೂ ಚೆನ್ನಾಗಿ ತೊಳಿಬೇಕು, ಹುಣಸೆ ಹುಳಿ ಹಾಕಿ ಅನಿಸುತ್ತೆ. ಇದು ಗಣೇಶ ನಮ್ಮ ಡ್ಯಾಡಿಗೆ ರಿಟೈರ್ಮೆಂಟ್ ಆದಾಗ ಸಿಕ್ಕಿದಂಥ ಒಂದು ಲಾಸ್ಟ್ ಸೆಂಡ್ ಆಫ್ ಟೈಮಲ್ಲಿ ಕೊಡ್ತಾರಲ್ಲ, ಸ್ವಲ್ಪ ಇಲ್ಲಿ ಬಿದ್ದು ಒಡೆದೋಗಿತ್ತು, ಅದನ್ನು ಎಸೆಯೋಕ್ಕೆ ಹೊರಟಿದ್ರು, ನನಗೆ ಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ. ಇದು ಮೈಸೂರಲ್ಲಿ ಅಥವಾ ಶ್ರೀರಂಗಪಟ್ಟಣದಲ್ಲ ಸಿಗುತ್ತಲ್ವ ಈ ಥರದ್ದೆಲ್ಲ, ಅದಕ್ಕೆ ಸುಮ್ಮನೆ ಪೇಂಟಿಂಗ್ ಮಾಡಿ ಇಟ್ಟಿರೋಂಥದ್ದು ಇದೆಲ್ಲ. ಅದು 2 ನಂದು OnePlus ಹೋಲ್ಡರ್, ಅದು ಗ್ಲಾಸ್ ಟೈಪಿಂದು. ನಮ್ಮನೆಲ್ಲ ರಿಟರ್ನೇ ಮಾಡೋದಿಲ್ಲ, ಕೆಲವು ವಸ್ತುಗಳು ಯೂಸ್ಲೆಸ್ ಆಗುತ್ತೆ, ಯೂಸ್ ಇಲ್ಲ ಅಂತ. ಸುಮ್ಮನೆ ಅದಕ್ಕೆ ವಿವೇಕಾನಂದ ಫೋಟೋ ಹಾಗೂ ಸಾಯಿಬಾಬಾ ಫೋಟೋನ ಅಂಟಿಸಿದ್ದೀನಿ. कब तक यूं ही ऐसे ही तड़पाओगे, मैं आग दिल में लगा दूंगी वो कि पल में पिघल जाओगे. दिल पर मेरे कब तक यूं ही ऐसे ही तड़पाओगे, मैं आग दिल में लगा दूंगी वो कि पल में पिघल जाओगे. हो एक दिन आएगा, प्यार हो जाएगा. हो मैं आग दिल में लगा दूंगी वो कि पल में पिघल जाओगे. ನನಗೆ ಸ್ವಲ್ಪ ಹಾಡು ಹೇಳೋ ಆಸೆ ಇದೆ, ಸೊ ಹಾಗಾಗಿ ಒಂದು ಹಾಡನ್ನು ಹೇಳಿದೆ, ಏನೋ ಅಂದ್ಕೋಬೇಡಿ. ಇದೆಲ್ಲ ನಾನು ದೀಪಗಳನ್ನು, ಮಣ್ಣಿನ ಒಂದು ದೀಪಗಳ ಮೇಲೆ ಒಂದು ಪೇಂಟಿಂಗ್ ಮಾಡಿರೋದು. ಮತ್ತು ಇದು ಡಿಸ್ಕಿಂದ ಮಾಡಿರೋಂಥ ಒಂದು ಪೆನ್ ಸ್ಟ್ಯಾಂಡು, ಡಿಸ್ಕು ಮತ್ತು ಕವಡೆಗಳನ್ನು ಯೂಸ್ ಮಾಡಿ. ಹಳೆ ಕ್ಯಾಲೆಂಡ್ರದ್ದೆಲ್ಲ ಶೀಟ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಈ ರೀತಿ ಕಬೋರ್ಡ್ಗಳಿಗೆಲ್ಲ ಕವರ್ ಮಾಡ್ತೀನಿ ನಾನು. ಇದು ಕೂಡ ಕಾವೇರಿ ಎಂಪೋರಿಯಮಲ್ಲಿ ತೊಗೊಂಡಿರೋಂತಹ ಗಿಟಾರ್, ತುಂಬಾ ಚೆನ್ನಾಗಿದೆ, ಮಿನಿ ಗಿಟಾರ್, ಕ್ಯೂಟ್ ಗಿಟಾರ್. ಇದು ಪ್ಯೂರ್ ಸ್ಯಾಂಡಲ್ವುಡ್ಡಿಂದ ಕ್ಯೂಟ್ ಗಣೇಶ. ಇದು ಸುಮಾರು 10 ವರ್ಷ ಹಳೆಯದಾದಂತಹ ಬಟರ್ಫ್ಲೈ ಕ್ಲಾಕ್, ಮೈ ಫೇವ್ರೆಟ್ ಕ್ಲಾಕ್. ಇನ್ನೂ ಒಂದು ದೊಡ್ಡ ಕ್ಲಾಕ್ ಇತ್ತು, ವಿ ಲಾಸ್ಟ್ ಇಟ್. ಏನಾದರೂ ಒಂದು ಕಂಟೆಂಟ್ ಮಾಡಬೇಕಲ್ವ, ಅದಕ್ಕೆ ಈ ವಿಡಿಯೋ ಮಾಡಿದೆ, ಏನೂ ಅಂದ್ಕೋಬೇಡಿ. ನಿಮ್ಮ ಶೋಕೇಸ್ಗಳಲ್ಲಿ ಇದಕ್ಕಿಂತ ತುಂಬ ಚಂದನೆಯ ಸಾಮಾನುಗಳಿರಬಹುದು, ಬಟ್ ನಂದು ಕೂಡ ಒಂದು ಕ್ಯೂಟ್ ಕಲೆಕ್ಷನ್ ಅಲ್ವಾ, ಅದಕ್ಕೆ ನಾನು ಇದೊಂದು ಸ್ಮಾಲ್ ಟೂರ್ ಮಾಡಿದ್ದು. ಇದು ಚಿಕ್ಕ ಚೋಟ ನವಿಲು, ಸಿಟ್ಟಿಂಗ್ ಆನ್ ಮೈ ಬ್ಯೂಟಿಫುಲ್ ಮ್ಯಾಟ್. ಅದು ಮಲೇಷ್ಯಾಗೆ ಹೋದಾಗ ಒಂದು ಸುಮ್ಮನೆ ಅಲ್ಲಿ ಒಂದು ಇದೆ, ಒಂದು ಮೌಂಟನ್ ಇದೆ, ಲೈಕ್ ಹಿಲ್ ಸ್ಟೇಷನ್ ಥರ. ಅಲ್ಲೆಲ್ಲ ಒಂದು ಈ ಲ್ಯಾವೆಂಡರು ಒಂದು ತೋಟ ಥರನೇ ಇದೆ, ಅಲ್ಲಿ ಸುಮ್ಮನೆ ಸುಮಾರು ಟೈಪ್ಸ್ ಆಫ್ ಫ್ಲವರ್ಸ್ ಗಾರ್ಡನ್ ಇದೆ, ಅಲ್ಲಿಂದ ತಂದಿದ್ದು. ಇದೆಲ್ಲ ಇವಾಗ ಗೊತ್ತಿರುತ್ತಲ್ಲ, ಸಂತೆಗೆಲ್ಲ ಹೋದಾಗೆಲ್ಲ ಸಿಗೋಂಥದ್ದು ಇದು. ಬಟ್ ಎಷ್ಟು ಕ್ಯೂಟ್ ಇದೆಯಲ್ಲ. ನಮ್ಮನೇಲಿ ಗ್ಲಾಸ್ ಇರೋಂತಹ ಒಂದು ಅಮ್ಮನ ಮನೇಲಿ ಶೋಕೇಸ್ ಇರ್ತಿತ್ತು. ಅಲ್ಲಿ ಸಣ್ಣೋಳಿಂದನೂ ಶೋಕೇಸ್ ಜೋಡಿಸೋದು ಅಂದರೆ ಪಂಚಪ್ರಾಣ, ಸುಮ್ಮನೆ ಎಲ್ಲ ಒರೆಸೋದು, ಜೋಡಿಸೋದು. ಇಲ್ಲಿ ಇವಾಗ ಇನ್ನೂ ಸಾಮಾನುಗಳು ತುಂಬ ಇದೆ, ಆದರೆ ನಾನು ಜೋಡಿಸಿಲ್ಲ ಅಥವಾ ತೊಗೊಳಕ್ಕೂ ಹೋಗಿಲ್ಲ ಜಾಸ್ತಿ. ಓಪನ್ ಶೋಕೇಸ್ ಅಂತ ಏನಿದೆಯೋ ಅದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಚೆನ್ನಾಗೆಲ್ಲ ಶೋಕೇಸ್ ಮಾಡ್ತಾರೆ.
ನಾನು ಫಸ್ಟ್ ಆಫ್ ಆಲ್ ಜಾಸ್ತಿ ಇಟ್ಟೇ ಇಲ್ಲ ಸಾಮಾನು, ಇರೋದನ್ನೇ ಸುಮ್ಮನೆ ಜೋಡಿಸಿ ತೋರಿಸ್ತಾ ಇರೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಒಂದು ಲೈಕ್ ಕೊಡ್ರಲ್ಲ ಪ್ಲೀಸ್. ಥ್ಯಾಂಕ್ ಯು.